ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಮದುರ್ಗ ಎಆರ್ಟಿಒ ಕಚೇರಿಯಲ್ಲಿ ವಿಡಿಯೋ ಮಾಡಬೇಡಿ ಎಂದು ಉಡಾಫೆ ಉತ್ತರ ಕೊಟ್ಟ ಅಧಿಕಾರಿಗಳ ವಿರುದ್ಧ ಮಾಧ್ಯಮದವರಿಂದ ಪ್ರತಿಭಟನೆ. ಅಲ್ಲ ನೀವು ಬರಬೇಡ ವಿಡಿಯೋ ಬೇಡ ಅಂತಂದ್ರೆ ನಾವು ಬಂದ್ ಮಾಡಿದೀವಿ. ಸರ್ ಒಳಗೆ ಬರಬೇಡ ಅಂದ್ರೆ ಒಳಗೆ ಹೆಂಗ್ ಬರ್ತಾರೆ ಸರ್? ಅವ್ರನ್ನ ಕರೀರಿಲ್ಲ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಎಆರ್ಟಿಒ ಕಚೇರಿಯಲ್ಲಿ ಇನ್ಸ್ಪೆಕ್ಟರ್ ಉಪ್ರಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೆ ಇರುವುದು, ಕಚೇರಿಗೆ ಬಂದಂತಹ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡುವುದೇ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಸಾರ್ವಜನಿಕರು ಮಾಧ್ಯಮದವರ ಮುಂದೆ ಆರೋಪ ಮಾಡಿದ್ದಾರೆ. ಸಾರ್ವಜನಿಕರ ಆರೋಪದ ಮೇಲೆ ಎಆರ್ಟಿಒ ಕಚೇರಿಗೆ ಮಾಧ್ಯಮದವರು ಭೇಟಿ ಕೊಟ್ಟಾಗ ಬೆಳಗಾವಿ ಜಂಟಿ ಸಾರಿಗೆ ಆಯುಕ್ತರು ಆದ ಶ್ರೀಮತಿ ಎಂಪಿ ಓಂಕಾರೇಶ್ವರಿ ಇವರು ಮಂಗಳವಾರ ರಾಮದುರ್ಗದ ಎಆರ್ಟಿಒ ಕಚೇರಿಗೆ ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರು ಕಚೇರಿಯಲ್ಲಿ ಇದ್ದಂತಹ ಇನ್ಸ್ಪೆಕ್ಟರ್ ಉಪ್ರಿ ಅವರು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬಾರದೆ ಇರುವುದು, ಕಚೇರಿಗೆ ಬಂದಂತಹ ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಳ್ಳದೆ ಇರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಬಗ್ಗೆ ಹೇಳುವಾಗ ಮಾಧ್ಯಮದವರಿಗೆ ಕಚೇರಿ ಒಳಗೆ ವಿಡಿಯೋ ಮಾಡಬೇಡಿ, ನೀವು ಹೊರಗೆ ಹೋಗಿ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ವಿಡಿಯೋ ಮಾಡಬೇಡಿ ಅಂತ ಉಡಾಫೆ ಉತ್ತರ ಕೊಟ್ಟ ಅಧಿಕಾರಿಗಳ ವಿರುದ್ಧ ಎಆರ್ಟಿಒ ಕಚೇರಿಯ ಮುಂಭಾಗ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೂಡಗಿ, ಮಾಧ್ಯಮ ಪ್ರತಿನಿಧಿಗಳು ಆದ ಪ್ರಶಾಂತ್ ಅಂಗಡಿ, ಎಂಕೆ ಯಾದವಾಡ್, ಅಭಿಮುನವಳ್ಳಿ, ಪರ್ವೇಜ್ ಪನಿಬಂದ, ಶ್ರೀಕಾಂತ್ ಪೂಜಾರ್, ಸೋಹಿಲ್ ಬೈರೇಕದಾರ್, ಜಗಾಪುರ್ ಈರಣ್ಣ, ಕಲ್ಯಾಣಿ, ನೂರ್ ಅಕೋಜಿ ಉಡಾಫೆ ಉತ್ತರ ನೀಡಿದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಿದರು. ಮಾಡಿದ್ರಿ, ಏನೇನು ಅಹವಾಲು ಬಂದು ತಮ್ಮ ಕಡೆ ಸಾರ್ವಜನಿಕ ಸಮಸ್ಯೆ ಏನೇನಿದ್ದು ತಾವು ಏನು ಸಲಹೆ ಸೂಚನೆ ಕೊಟ್ಟಿರಿ ಅಧಿಕಾರಿಗಳಿಗೆ? ಇನ್ಸ್ಪೆಕ್ಷನ್ ಆಗಿ ನಾವು ಎವ್ರಿ ಮಂತ್ ನಾನು ಆಫೀಸ್ಗಳಿಗೆ ಹೋಗ್ತೇನೆ ನನ್ನ ವಿಭಾಗದಲ್ಲಿ. ಅದೇ ರೀತಿಯಾಗಿ ಅಂತ ಹೇಳಿ ಇವತ್ತು ರಾಮದುರ್ಗಕ್ಕೆ ಬಂದೆ. ನಾನು ಕಂಡಂಗೆ ತುಂಬ ಅಹವಾಲುಗಳಿದ್ದಾವೆ ಎಲ್ಲ ಥರದಲ್ಲೂ. ಇನ್ನು ಆಫೀಸಲ್ಲಿ DL ಟೆಸ್ಟಿಂದ ಹಿಡಿದು FC ನೋಡೋದ್ರಿಂದ ಹಿಡಿದು ಮತ್ತು ಆಫೀಸಲ್ಲಿ ಫೈಲ್ಸ್ ಪುಟಪ್ ಮಾಡುವಂಥದ್ದು, DS ಇದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದಕ್ಕೆ ನಾನು ಈಗ ಏನು ಹೇಳಿದ್ದೀನಿ ಅಂದರೆ ನಿಮ್ಮ ಹತ್ರನೂ ಎಲ್ಲರ ಹತ್ರನೂ ಮಾತಾಡಿದ್ದೇನೆ. ಎವ್ರಿ ವೀಕು ನಮ್ಮಲ್ಲಿ ಜನಸ್ಪಂದನ ಸಭೆ ಅಂತ ಮಾಡಬೇಕಾಗಿದೆ ಅಂತ ಸರ್ಕಾರದ ನಿರ್ದೇಶನ ಇದೆ. ಎವ್ರಿ ಮಂಗಳವಾರ ಟ್ಯೂಸ್ಡೇಸ್ ಮಾಡಬೇಕು ಅಂತ. ಈಗ ಇವತ್ತೇ ಮಂಗಳವಾರ ಆಗಿರೋದ್ರಿಂದ ಅವರಿಗೆ ನಾಳೆ ನಿಮ್ಗಳಿಗೆ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ನಾಳಿದ್ದು ಗುರುವಾರ ಜನಸ್ಪಂದನ ಸಭೆ ಮಾಡ್ತಾರೆ. ಅದಾದಮೇಲೆ ಮಂಗಳವಾರದ ಅಂತ ಹೋಗ್ತಾರೆ. ನಾನು ಹೇಳಿದ್ದೀನಿ ಏನೇನು ಅಹವಾಲುಗಳು ಬರುತ್ತೆ ಅದನ್ನೆಲ್ಲ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ, ಒಂದೊಂದಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ. ಮತ್ತು ಒಂದು ಹಂತಕ್ಕೆ ಈಗ ನಿಮ್ಮ ಇಷ್ಟ ಅಹವಾಲೆಲ್ಲ ಇಟ್ಕೊಂಡು ನಾವು ಹಂಗೆ ಮುಂದುವರೆದ್ರೆ ಅದರ ಉಪಯೋಗ ಇರಲ್ಲ. ಅದಕ್ಕೆ ನಾನೇನು ಬೇರೆ ಥರದಲ್ಲಿ ಚಾಕ್ಔಟ್ ಮಾಡಿಕೊಂಡ್ಬಿಟ್ಟು ಮುಂದಿನ ಫೆಬ್ರವರಿ ಸ್ಪಂದನ ಸಭೆಗೆ ಖುದ್ದಾಗಿ ನಾನೇ ಬರ್ತೀನಿ, ನಾನೇ ಅದನ್ನು ಚೇರ್ ಮಾಡ್ತೀನಿ. ಮತ್ತು ನನಗೆ ಅದಕ್ಕೆ ಸ್ವಲ್ಪ ಅಗತ್ಯವಾಗಿ ಬೇಕಾಗಿರುವಂಥ ಬಿಕ್ಕಿದ ಸ್ಟಾಕ್ಸ್ನ ಕರ್ಕೊಂಡು ನಾನು ಇವಾಗೇನು ನೋಡ್ತಿದ್ದೀರಾ ನೀವು ರಾಮದುರ್ಗ ಆಫೀಸು, ಅದನ್ನು ಒಂದು ಸ್ವಲ್ಪ ರಿವೈಸ್ಡ್ ಇದರಲ್ಲಿ ನೋಡೋಣ ಈ 2025ರಲ್ಲಿ ಅನ್ನೋ ಒಂದು ಆಶಯ ವ್ಯಕ್ತಪಡಿಸ್ತಾ ಇದ್ದೀನಿ. ಮೇಡಮ್, ಈ ಕಚೇರಿಯಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ, ಅದಕ್ಕೆ ಹೆಂಗೆ ನಿಭಾಯಿಸ್ತೀರಿ? ಅದು ಸಿಬ್ಬಂದಿ ಕೊರತೆನ ಆ್ಯಕ್ಚುಲಿ ನಮ್ಮ ಕೈಯಲ್ಲಿಲ್ಲ. ಆದರೆ ನಾನು ಇಷ್ಟು ತುಂಬ ಅಗತ್ಯವಾಗಿರೋವಂಥದ್ದಾಗಿರೋದ್ರಿಂದ ನಾನು ನಾಳೆನೇ ನಮ್ಮ ಆಯುಕ್ತರಿಗೆ ಇದ್ರ ಬಗ್ಗೆ ಬರೆದು 1-2 ಜನ ಸ್ಟಾಫ್ನ ನನಗೆ ಕೊಡಿ ಅಂತ ಕೇಳಿಕೊಂಡು ನಾನು ಎಷ್ಟು ಸುಧಾರಣೆ ಮಾಡ್ಬೋದು ಮ್ಯಾಕ್ಸಿಮಮ್ ಅಷ್ಟು ಮಾಡಿಕೊಡ್ತೀನಿ ಅಂತ ನಾನು ಬರೆದು. ಮೇಡಮ್, ಸಾರ್ವಜನಿಕವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಳೋದ್ನಲ್ಲ, ಸುಧಾರಣೆ ಮಾಡ್ತೀನಿ ಖಂಡಿತ. ನಿಮಗೆ ಇಲ್ಲಿ ತನಕ ಇರೋದೊಂಥರ ಇನ್ಮೇಲೆ ಈಗ ನಾವು ಇರೋರ್ನೆಲ್ಲ ಒಂದು ನೀಟಾಗಿ ಒಂದು ಇದಾಗಿ ತಗೊಳ್ಳೋಣ. ಬೇಕಾದರೆ ನಾವು ಒಂದು ಕೆಲಸ ಮಾಡೋಣ, ಇಲ್ಲಿ ಒಂದು ಕಮಿಟಿ ಅಂತ ಮಾಡ್ಕೊಳ್ಳೋಣ. ಈಗ ನೀವು ಈಗ ಎಷ್ಟೊಂದಿದೆ. ಈಗ ನಮ್ಮ ಪ್ರಾಬ್ಲಮ್ ನಾನು 1-2 ಇದ್ದಿದ್ರೆ ನಾವು ಆಫೀಸಲ್ಲೇ ನೋಡ್ಬೋದು ಅಂತಿತ್ತು. ಈಗ ಒಂದು NGOಗಳು ಅಥವಾ ಸಮಾಜ ಸೇವಕರು, ಈಗ ಹೋರಾಟಗಾರರು ಇರ್ತಾರೆ, ಮೀಡಿಯಾದವ್ರು ಇರ್ತಾರೆ, ನೀವೆಲ್ಲ ಸೇರಿಕೊಂಡು ಒಂದು 4-5 ಜನದನ್ನು ಒಂದು ಕಮಿಟಿ ಅಂತ, ಅದು ನಿಮ್ಮ ಆಫೀಸ್ ಲೆವೆಲ್ಗೆ ಅಷ್ಟೇ. ಏನು ಬಾಗಿಲವರೇ ಮಾಡ್ಕೊಳ್ಳಿ. ಈಗ ನೀವು ಇವರು ಒಬ್ಬರೇ ಅಲ್ಲ,
ಇನ್ನೊಂದು ವಿಷಯ ಮೇಡಮ್, ಇವಾಗ ನಿಮ್ಗೇನು ಅವ್ರ ತಪ್ಪು ಮಾಡಿದಂಥ ಮಾಹಿತಿ ಸಿಕ್ಕವಲ್ರಿ, ಅದಕ್ಕೆ ಮುಂದಿನ ಸಲ ಅದೇ ಥರ ತಪ್ಪಾದ್ರೆ ಏನು ಆ್ಯಕ್ಷನ್ ತೊಗೋತಾರೆ ಮೇಡಮ್? ಮುಂದಿನ ಸಲ ಅದೇ ಥರ ತಪ್ಪಾಗುತ್ತೆ ಅಂತ ಯಾಕೆ ನಾವು ನೆಗೆಟಿವ್ ಆಗಿ ಹೋಗೋಣ? ಇಲ್ಲ ಮೇಡಮ್, ಯಾಕಂದ್ರೆ ನಾನು ಹೇಳೋದನ್ನ ಕೇಳಿ. ಈಗ ನೀವು ಈಗ ಹೇಳ್ತಾ ಇದ್ದೀರಾ ನಾನು ಇಷ್ಟು ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ತೀರಾ ಆಗಲೇ ಇಲ್ಲ ಅಂದವಾಗ ಈ ಪ್ರಶ್ನೆ ಕೇಳಿ ನಾನು ಅವಾಗ ಅವಕಾಶ ಕೊಟ್ಟು ಸುಭಾಷ್ ಗೋಡ್ಕೆ ಅವರು ಹೋರಾಟಗಾರರು, ಜನಪರ ಟ್ರಸ್ಟ್ ರಾಜ್ಯಾಧ್ಯಕ್ಷರು ತಮ್ಮಲ್ಲಿ ಬಂದಾಗ ಯಾವ ಥರನಾಗಿ ತಾವು ರೆಸ್ಪಾನ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಹೊರಗಡೆ ಅಲ್ಲ. ಈಗ ನಾವು ಏನೇನಾಯಿತು ಅಂತ ಹೇಳಿದ್ವಿ. ನಾನು ಮಿಕ್ಕಿದವ್ರಿಗೆ ನೀವು ಎಷ್ಟು ಚೇರ್ಸ್ ಇದೆ ಅಷ್ಟು ಕೂತ್ಕೊಳ್ಳಿ, ಮಿಕ್ಕಿದವ್ರು ಹೊರಗಡೆ ಇರಿ ಅನ್ನೋ ಉದ್ದೇಶದಲ್ಲಿ ಹೇಳಿದೆ. ನನಗೆ ಗೊತ್ತಿಲ್ಲ ಬಂದಿದ್ದವ್ರು ಎಲ್ಲರೂ 15-20 ಜನನು ಮೀಡಿಯಾದವರು ಅಂತ ನನಗೇನು ಐಡಿಯಾ ಇಲ್ಲ. ನೀವಾದರೂ ಹೇಳ್ಬೋದಾಗಿತ್ತು. ಆದರೆ ಅವ್ರನ್ನ ನಾವು ನೀವು ಹೊರಗಡೆ ಇರಿ ಅಂತ ಹೇಳಿದ್ದಕ್ಕೆ ಇವ್ರು ಎದ್ದು ಹೋದರು. ಅದಕ್ಕೆ ನಾನು ಕಾರಣ ಅಲ್ಲ. ದಯವಿಟ್ಟು ನಾನು ಯಾರನ್ನೂ ತಪ್ಪಾಗಿ ನಡೆಸ್ಕೊಂಡು ಇಲ್ಲ. ಅದು ಅವರವ್ರಿಗೆ ಇದ್ದು ಅವರೇ ತಿಳ್ಕೊಂಡಿರೋ ಅಂಥದ್ದು. ನಮ್ಮಲ್ಲಿ ಯಾವತ್ತೂ ಆ ಥರ ನಡವಳಿಕೆ ನಾವು ತೋರಿಸೋದಿಲ್ಲ. ಎಲ್ಲರನ್ನೂ ನಾವು ಪ್ರತಿಯೊಬ್ಬರನ್ನೂ ಚಿಕ್ಕವರು ಆಗಲಿ ದೊಡ್ಡವರಾಗಲಿ ಅದೆಲ್ಲ ಪ್ರಶ್ನೆನೇ ಬರಲ್ಲ. ನಮ್ಮ ಹತ್ರ ಬಂದವ್ರನ್ನ ನಾವು ಗೌರವಿಸಿ ಮಾತನಾಡೋದು ನಾವು ಕಲ್ತ್ಕೊಳ್ಳೋದು. ನಿಮ್ಮ ಸಿಬ್ಬಂದಿಯವರು ಸಮಯಕ್ಕೆ ಸರಿಯಾಗಿ ಈಗ ನೀವು ಏನೇನು ಹೇಳಿದ್ದೀನಿ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ನಾಳೆಯಿಂದನೇ ಸಾಧ್ಯ ಆದಷ್ಟು ನಾಳೆಯಿಂದನೇ ಶುರು ಆಗ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.